ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಿದ್ವತ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕಿ ಗೀತಾ ಸಣ್ಣಕ್ಕಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ಕುರಿತಾಗಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವೆಲ್ಲ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ. ನೀವು 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ವ್ಯಾಕರಣ ಭಾಗವನ್ನ ಕಲಿತಾನೇ ಇದ್ದೀರಾ. ಯಾಕೆ ಈ ವ್ಯಾಕರಣ ಅನ್ನೋದು ಯಾಕೆ ಬೇಕು, ವ್ಯಾಕರಣ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ವಿದ್ಯಾರ್ಥಿಗಳೇ, ನಾನೆಲ್ಲೋ ಒಂದ್ ಕಡೆ ಕೇಳಿದ್ದೆ, ನೀನು ಏನಾದರೂ ಆಗು, ಮೊದಲು ಒಬಾಮಾ ಆಗು ಅಂತ. ನೀನ್ ಏನಾದರೂ ಆಗು, ಮೊದಲು ಒಬಾಮಾ ಆಗು ಅಂತ. ಯಾಕೆ, ಏನು ಒಬಾಮಾ ಆಗೋಕ್ ಹೇಳ್ತಿದಾರಲ್ಲ ಮ್ಯಾಮು ಅಂತ ಇದ್ದೀರಾ? ಇವರು ಆ ಒಬಾಮಾ ಅಲ್ಲ, ಮೊದಲು ಓದು, ಬರಹ, ಮಾತು. ವಿದ್ಯಾರ್ಥಿಗಳೇ, ನಾವ್ ಏನೇ ಆದ್ರೂ ಕೂಡ ನಮ್ಗೆ ಓದ್ಲಿಕ್ ಬರ್ಬೇಕು, ಬರೆಯೋದಕ್ ಬರ್ಬೇಕು, ಮಾತಾಡಕ್ ಬರ್ಬೇಕು. ಅದು ಹೇಗಿರ್ಬೇಕು? ಸ್ಪಷ್ಟವಾಗಿರ್ಬೇಕು. ನಮ್ಮ ಬರವಣಿಗೆನೂ ಕೂಡ ಸ್ಪಷ್ಟವಾಗಿರ್ಬೇಕು, ನಾವು ಮಾತುಗಳು ಕೂಡ ಸ್ಪಷ್ಟವಾಗಿರ್ಬೇಕು. ಹಾಗೆ ನಾವು ಏನು ಓದ್ತೀವಲ್ಲ ಅದು ಕೂಡ ವ್ಯಾಕರಣ ಬದ್ಧವಾಗಿ ನಾವು ಓದ್ಬೇಕು. ಹಾಗಾಗಿ ವ್ಯಾಕರಣ ಅನ್ನೋದು ನಮ್ಗೆ ಕೇವಲ ಗ್ರಾಮರ್ ಭಾಗಕ್ಕಷ್ಟೇ ಅಲ್ಲ, ನಮ್ಗೆ ಉತ್ತರಗಳನ್ನ ಬರೆಯೋದಕ್ಕೂ ಕೂಡ ಅಷ್ಟೇ ಮಹತ್ವವನ್ನ ನೀಡತ್ತೆ. ಹಾಗಿದ್ರೆ ವ್ಯಾಕರಣ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ವಿದ್ಯಾರ್ಥಿಗಳೇ, ವ್ಯಾಕರಣ ಅಂದ್ರೆ ಒಂದು ಭಾಷೆಯ ವ್ಯವಸ್ಥಿತವಾದಂತಹ ವಿಧಾನ. ಒಂದು ಭಾಷೆಯನ್ನ ನಾವು ವ್ಯವಸ್ಥಿತವಾಗಿ ಕಲಿಯೋದನ್ನ ವ್ಯಾಕರಣ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನೀವು ವ್ಯಾಕರಣ ಭಾಗವನ್ನ ಪಠ್ಯದ ಜೊತೆಗೆ ಅಳವಡಿಸ್ಕೊಂಡ್ರೆ ನೀವು ಹೆಚ್ಚಿನ ಅಂಕಗಳನ್ನ ಪಡೆಯೋದಿಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ. ಹಾಗೆ ವ್ಯಾಕರಣ ಭಾಗದ ಪ್ರಶ್ನೆಗಳು ಕೂಡ ನಿಮ್ಗೆ 10ನೇ ತರಗತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಹಾಗಾಗಿ ವ್ಯಾಕರಣ ಭಾಗವನ್ನ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಹೆಚ್ಚಿನ ಅಂಕಗಳನ್ನ ಪಡೆಯೋದಿಕ್ಕೆ ಸಹಾಯ ಆಗತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ವ್ಯಾಕರಣದಲ್ಲಿ ಕನ್ನಡ ಭಾಷೆಗೆ ಬುನಾದಿಯಾಗಿರುವಂತಹ ವರ್ಣಮಾಲೆಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಏನು ವರ್ಣಮಾಲೆ ಅಂದ್ರೆ ಏನು? ಈ ಅಕ್ಷರಗಳನ್ನ ಯಾರು ಜೋಡಣೆ ಮಾಡಿದ್ರು, ಈ ಅಕ್ಷರಗಳನ್ನ ಯಾರು ಕಂಡುಹಿಡಿದ್ರು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇರ್ಬೇಕಲ್ವಾ? ಹಾಗಿದ್ರೆ ವಿದ್ಯಾರ್ಥಿಗಳೇ, ಈ ವರ್ಣಮಾಲೆಯ ಅಕ್ಷರಗಳನ್ನ ಉಚ್ಚಾರದ ಆಧಾರದ ಮೇಲೆ, ಇವುಗಳನ್ನ ಸ್ಪಷ್ಟವಾದ ಉಚ್ಚಾರಣೆಯ ಆಧಾರದ ಮೇಲೆ ಜೋಡಣೆಯನ್ನ ಮಾಡಲಾಯಿತು. ಹಾಗಿದ್ರೆ ಯಾರು ಈ ವರ್ಣಮಾಲೆಯನ್ನ ಕಂಡುಹಿಡಿದವರು ಅಂದ್ರೆ, ಕನ್ನಡದ ಖ್ಯಾತ ತತ್ವಜ್ಞಾನಿಯಾದಂತಹ ಕೇಶಿರಾಜ್ ಅವರು. ಕೇಶಿರಾಜ್ ಅವರು 12ನೇ ಶತಮಾನದಲ್ಲಿ ಈ ವರ್ಣಮಾಲೆಗಳ ಕುರಿತಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಹಾಗೆ ಅವುಗಳ ಜೋಡಣೆಯನ್ನ ಮಾಡ್ತಾರೆ. ಏನು ಮೇಡಮ್ ಜೋಡಣೆ ಅಂದ್ರೆ ಏನು, ಈ ಅಕ್ಷರಗಳ ಜೋಡಣೆ ಹೇಗಿರ್ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ವಿದ್ಯಾರ್ಥಿಗಳೇ, ಈ ವರ್ಣಮಾಲೆಯಲ್ಲಿ ನಾವು 49 ಅಕ್ಷರಗಳನ್ನ ಕಾಣ್ತೀವಿ. ಹಾಗಿದ್ರೆ ವರ್ಣಮಾಲೆ ಅಂದ್ರೆ ಏನು, ಈ ಅಕ್ಷರಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ವರ್ಣಮಾಲೆ ಅಂದ್ರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಈಗ ನೀವು ಕೇಳಿದೀರಾ, ಮಾಲೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಒಂದು ಹೂಗಳ ಜೋಡಣೆಯನ್ನ ಮಾಡೋದಕ್ಕೆ ಮಾಲೆ ಅಂತಾರೆ, ಮುತ್ತುಗಳ ಜೋಡಣೆಯನ್ನ ಮಾಡೋದಕ್ಕೆ ಮುತ್ತಿನ ಮಾಲೆ ಅಂತ ಕರೀತಾರೆ. ಹಾಗೆ ಇಲ್ಲಿ ಅಕ್ಷರಗಳ ಜೋಡಣೆಯನ್ನ ಮಾಡಿರ್ತಾರೆ. ಹಾಗಾಗಿ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ನಾವು ಇದಕ್ಕೆ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳನ್ನ ನಾವು ಕಾಣ್ಬೋದು. ಇವುಗಳನ್ನ ವರ್ಣಗಳು ಅಂದ್ರೆ ಕರೀತಾರೆ. ಏನು ವರ್ಣಗಳು ಅಂದ್ರೆ ಅಕ್ಷರಗಳು ಅಂತ ಅರ್ಥ. ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ವರ್ಣಗಳು ಅಥವಾ ಅಕ್ಷರಗಳು ಇದಾವೆ. ಈ ವರ್ಣಮಾಲೆಯನ್ನ ಮತ್ತೆ 3 ಭಾಗಗಳನ್ನಾಗಿ ಅಥವಾ ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ವರ್ಣಮಾಲೆಯಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದಾವೆ. ಇದರಲ್ಲಿ 3 ಭಾಗಗಳನ್ನಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಸ್ವರಾಕ್ಷರಗಳು, ಎರಡನೇದು ವ್ಯಂಜನಾಕ್ಷರಗಳು,
ಮೂರನೇದು ಯೋಗವಾಹಗಳು. ಇಲ್ಲಿ ಸ್ವರಾಕ್ಷರಗಳು 13 ಇದಾವೆ, ವ್ಯಂಜನಾಕ್ಷರಗಳು 34 ಇದಾವೆ, ಯೋಗವಾಹಗಳು 2 ಇದಾವೆ. ಒಟ್ಟು 49 ಅಕ್ಷರಗಳು ವರ್ಣಮಾಲೆಯಲ್ಲಿರೋದನ್ನ ನಾವು ಕಾಣ್ಬೋದು. ಹಾಗಾದ್ರೆ ಇವುಗಳ ಬಗ್ಗೆ ಒಂದೊಂದಾಗಿ ಸ್ಪಷ್ಟವಾಗಿ ಅಧ್ಯಯನವನ್ನ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ.